ಅತೀ ಬುದ್ವಂತೆ ತರ ಆಡ್ಬೇಡ. ನನ್ ಮಗಳು ಮುಟ್ಸಿರೋ ಬಿಸಿಗೆ ನನ್ ರೂಮ್ ತನಕ ಸೀದೋಗಿರೋ ಹೊಗೆ ಬರ್ತಾ ಇತ್ತು. ಅದಕ್ಕೆ ನೋಡ್ಕೊಂಡೋಗೋಣ ಅಂತ ಬಂದೆ. ಆದ್ರೆ ಯಾರ್ ತಳ ಹಿಡಿಯುತ್ತೆ ಅಂತ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಕೈಲಾಗ್ದೇ ಇರೋರು ಮೈ ಪರ್ಚ್ಕೊಂಡ್ರು ಅಂತ ಗಾದೆನೇ ಇಲ್ವಾ? ಹಾಗೆ ನಿನ್ ಕತೆನೋ ಒಂಥರ ನನಗ್ ಚೆನ್ನಾಗ್ ಗೊತ್ತು. ಆ ಧರ್ಮೇಂದ್ರನ ಹೆದರಾಕೊಳ್ಬೇಕು ಅಂತ ಗೊತ್ತಾಗಿದ್ದಿಂದ ನಿನ್ಗೆ ನಡ್ಕ ಶುರುವಾಗೋಗ್ಬಿಟ್ಟಿದೆ ಅಲ್ವಾ? ಪಾಪ ಅಂತ ಶ್ರೀಮಂತ ಅಪ್ಪನಿಂದ ದುಡ್ಡು ಇನ್ಮೇಲೆ ಸಿಗಲ್ಲ ಅನ್ನೋ ಸಂಕಟಕ್ಕೆ ನಿದ್ದೆ ಹೇಗ್ ಬರುತ್ತೆ ಹೇಳು? ದುಡ್ಡಿನ ದುರಾಸೆಲೆ ಜೀವನ ಮಾಡ್ಕೊಂಡವ್ರಿಗೆ ಇದಕ್ಕಿಂತ ಇನ್ನೇನ್ ತಾನೇ ಹೇಳಕ್ ಸಾಧ್ಯ ಬಿಡಿ. ಈಗ್ಲೇ ಇಷ್ಟೊಂದ್ ವಯಸ್ಸಾಗಿದೆ, ಬೇಡ್ದೆ ಇರೋದ್ ಯೋಚನೆ ಮಾಡಿ ಇನ್ನು ತಲೆನ್ ಯಾಕೆ ಹಾಳ್ ಮಾಡ್ಕೋತೀರಾ? ಏಯ್, ಯಾರತ್ರ ಏನ್ ಮಾತಾಡ್ತಾ ಇದೀಯಾ ಅಂತ ಗೊತ್ತಿದೆ ತಾನೇ? ಗೊತ್ತು ಬಿಡಿ, ನಿಮ್ಮ ಮೊಮ್ಮಕ್ಳಿಗಿಂತ ಸಾಕು. ಇನ್ನೊಂದು ಮಾತಾಡಿದ್ರು ಅಜ್ಜಿ, ನಿಮ್ ಮಗಳು ನನಗ್ ಶಿಕ್ಷೆ ಕೊಟ್ಟಿದ್ದಾರೆ, ಅದನ್ನ ನಾನ್ ನಿಭಾಯಿಸ್ತೀನಿ. ನೀವ್ಯಾಕೆ ಮಧ್ಯ ಬಂದು ಬಿಪಿ ಜಾಸ್ತಿ ಮಾಡ್ಕೋತೀರಾ? ಈಗ್ಲಿಂದಾನೇ ರಾಮಜಪ ಶುರು ಮಾಡ್ಕೊಳ್ಳಿ. ಮಾಡಿರೋ ಪಾಪಕ್ಕೆ ಶಿಕ್ಷೆ ಆದ್ರೂ ಕಮ್ಮಿ ಆಗ್ಬೋದು. ಏಯ್, ಏನೇ ಇಷ್ಟೊಂದ್ ಸೊಕ್ಕ ನಿಂಗೆ? ಇದು ಸೊಕ್ಕಲ್ಲ ಅಜ್ಜಿ, ಸತ್ಯದ ಗತ್ತು. ಹಾ, ವಯಸ್ಸಾದವ್ರಿಗೆ ನಿದ್ರೆ ಬರಲ್ವಂತೆ, ಆದ್ರೂ ನಿದ್ರೆ ಬಂದ್ರೆ ಮಲ್ಗಕ್ ಪ್ರಯತ್ನ ಪಡಿ. ಗುಡ್ ನೈಟ್. ಯಾಕಮ್ಮ, ಏನಾಯ್ತು ಕಂದ? ಓಕೆ ಓಕೆ ಓಕಮ್ಮ. ಯಾಕಮ್ಮ? ಅಳ್ಬೇಡಮ್ಮ, ಅಳ್ಬೇಡಮ್ಮ. ಯಾರು ಯಾರು ಯಾಕಮ್ಮ ಅಳ್ತಿದ್ಯಾ? ನಾನು ಇಲ್ಲೇ ಇದ್ದೀನಲ್ವಾ, ಯಾಕೆ ಅಳ್ತಿದ್ಯಾ? ಅಳ್ಬೇಡ. ಓನಾಯ್ತು ಬಂಗಾರಿಗೆ? ಅಳ್ಬಾರ್ದಮ್ಮ, ಅಳ್ಬಾರ್ದು, ಅಳ್ಬಾರ್ದಮ್ಮ, ಅಳ್ಬಾರ್ದು ಕಂದ. ಏನಾಯ್ತು ಭವಾನಿ? ಮಗು ಯಾಕೆ ಅಳ್ತಿದೆ? ಗೊತ್ತಾಗ್ತಿಲ್ಲ ಅಥರ್ವ, ಆಗ್ಲಿಂದ ಒಂದೇ ಸಮ ಅಳ್ತಾ ಇದ್ದಾಳೆ.